ನೋಡು ನೋಡು ನೋಡಲೇ ಮನುಜ ಬಿಡಲೇ ಮನುಜ ತಿಳಿದಾಡಲಿಕ್ಕಲೇ ಸಹಜ. ಎಲ್ಲೋ ಅಧಮನೇ ವಯ್ಯಾರಿ, ಹೆಣ್ಣಂದರೆ ಮಾವಿನ ಹಣ್ಣೆಂದು ತಿಳಿದುಕೊಂಡಿರುವಿಯ? ಸಹಜವಾಗಿ ತಿಳಿದುಕೊಂಡಿರುವನು. ಎಲ್ಲೋ ಭ್ರಷ್ಟ, ವಯ್ಯಾರಿ, ಪರನಾರಿಯನ್ನು ಬಯಸಿದರೆ ನಿನ್ನ ಕುಲವೇ ನಾಶವಾಗಿ ಹೋಗುವುದು. ಯಾರು ಪರನಾರಿಯನ್ನು ಬಯಸಲಿಲ್ಲವೇ? ಎಲ್ಲೋ ಭ್ರಷ್ಟ, ವಯ್ಯಾರಿ, ಮೂರ್ಖ, ನನ್ನನ್ನು ಕಾಡುವಿಯ? ಸಹಜವಾಗಿ ಕಾಡುವನ್ನು ನೀನು ಮಾಡುವುದೇನು? ನನ್ನ ನಲ್ಲನಾದ ವಲ್ಲಭನು ಬಂದರೆ ಏನೇ ಸುಂದರಿ, ಆ ಬಣ್ಣನಾದ ಕಳ್ಳ ಕೃಷ್ಣನ ದಂಡ ಕಳುವ ಮಾಡೋ ಸುದ್ದಿಗೆನ್ನ ಮುಂದೆ ಹೇಳಬೇಡ. ಎಲ್ಲೋ ಮೂಡನೆ, ಎಲೆ ವಯ್ಯಾರಿ, ಗರ್ವದಿಂದ ಮಾತನಾಡುವಿಯ? ಸಹಜವಾಗಿ ಮಾತನಾಡುವನು. ಎಲ್ಲೋ ಭ್ರಷ್ಟ, ಸುಂದರಿ, ಪರಿಪರಿಯಿಂದ ಕಾಡಬೇಡ, ನನ್ನನ್ನು ಕಾಡಿ ಯಮನಗರಕ್ಕೀಡಾಗಬೇಡ. ನಿನ್ನನ್ನು ಕೂಡಿದ ಮೇಲೆ ಯಮನಗರಕ್ಕೆಲ್ಲ ಏನಾದರೂ ಚಿಂತೆ ಇಲ್ಲ. ಎಲ್ಲೋ ಅಧಮ, ಸುರಸುಂದರಿ, ಬಂದ ದಾರಿಯನ್ನು ಸುಮ್ಮನೆ ಹಿಡಿದುಕೊಂಡು ಹೊರಟು ಹೋಗು. ಇಲ್ಲದಿದ್ದರೆ ನೀನೇನು ಮಾಡುವೆ? ಈ ತ್ರಿಶೂಲದಿಂದ ನಿನ್ನನ್ನು ಕೊಂದು ಬಿಡುವನು. ತಳತ್ತಳ ಎಂದು ಒಳತಿರುವುದು ಈ ಖಡ್ಗದಿಂದ ನಿನ್ನನ್ನು ಮೋಹಿಸಿ ಬಿಡುವನು. ವಯ್ಯಾರಿ, ಈ ಭೂಮಂಡಲದಲ್ಲಿ ನೀನು ಗಂಡಾಗಿ ಹುಟ್ಟಿರುವುದೇ ದಂಡ. ನಿನ್ನ ಗಂಡನಾದ 16,000 ಗೋಪಿಕ ಸ್ತ್ರೀಯರನ್ನು ಮಾಡಿಕೊಂಡಿರುವನು. ಅವನೇನು ನಿನಗೆ ಸುಖ ಪಟ್ಟಾನು? ಎಲೆ ವಯ್ಯಾರಿ, ಏನೇ ಬಂಡ ಮುಂಡೆ, ಹೆಜ್ಜೆಗ ಮೂರ್ಖ ದೇವತೆಗಳನ್ನೆದರ ಬಳಿರ್ಯ ಎಣ್ಣೆಯ ಕಡೆ ಪರಾಕ್ರಮಕ್ಕೆ ಮುಕ್ಕೋಟಿ ದೇವತೆಗಳ ತರ ನಡಿಗೆ ಬದಲು ಬಂದಾಗಿ ಈ ನಭಮಂಡಲದಲ್ಲಿ ಹಡಿಗಡಿಗೆ ಬಿಡಲು ಬಚ್ಚಿಟ್ಟುಕೊಂಡರು. ಇರೇ ಸುಂದರಿ, ಇಂಥ ಜಗದ್ಭೀಕರ ವೀರಾದಿ ವೀರನ ಮುಂದೆ ಎದುರು ನಿಲ್ಲುವ ಅದಮರು ದಾರೇ ಬರಲಿ. ಎಲೆ ಸುಂದರಿ, ಈ ಸೃಷ್ಟಿಯಲ್ಲಿ ಅವರ ಹೆಸರಿಲ್ಲದಂತೆ ಮಾಡಿ ಅವನ ರುಂಡಮ ಮರೆಗಡೆದು ಮಾಲೆಯ ಮಾಡಿ ಧರಿಸಿಕೊಳ್ಳುವೆ. ಎಲೆ ಬಂಡ ಮುಂಡೆ, ಭಂಡನೆ, ಈಗ ನಿನ್ನ ಮಂಡೆ ಕೂದಲ ಮಂಪಿಡಿದು ದರ್ದರನ್ನು ಎಳೆದುಕೊಂಡು ಹೋಗುವನು. ನಿನ್ನನ್ನು ಬಿಡಿಸಿಕೊಳ್ಳುವರದಾರೆ. ಈ ತ್ರಿಶೂಲವು ಎನ್ನನ್ನು ಏನು ಮಾಡುವುದಿಲ್ಲ. ಅಯ್ಯೋ ಶಿವ, ದೇವ ಶಂಕರ, ಎಂಥ ವಿಪತ್ತು ಬಂದು ಒದಗಿಸಲ್ಲ. ದೇವ ಶಂಕರ ಪೊರೆಯ ಕರುಣಾನಿಧಿಯನ್ನ ಕಾಯೋ, ಕರಮುಗಿದೋಣ ಬೇಡುವೆ ಕರುಣೆಯಿಂದ ಕಲೂರ ಎಲ್ಲರ ಕರವನು ಕುಡಿದು ಕಣ್ಣ ಕರೆಯುವನು ಯಥ ಎಳೆಯುವನು. ದುರುಳ ಕಲಿಯುವ ಎನ್ನಯ ಕರವನು ಕುಡಿದು ಈಗ ಎಳೆಯುವನು ಎಲ್ಲ ಕರೆಯುವನು. ಎನ್ನಯ ಪುರಕ್ಕೆ ಮಾಯಂದ ಅಧಮನ ಎನ್ನ ಎಳೆಯುವನು ಎಲ್ಲ ಕರೆಯುವನು. ನಿನ್ನ ಗೋಳಾಟವನ್ನು ದಾರಿ ಕೇಳುವರು ಇಲ್ಲಿ.
ಅಯ್ಯೋ ಶಿವ ಶಿವ, ದೇವ ಶಂಕರ ದಯಾಸಾಗರ ಕರುಣಾಕರ, ಈಗ ನಾನೇನು ಮಾಡಲಿ? ಈ ಅಧನವು ಎನ್ನ ಮೇಲೆ ಅಂತ ಕರುಣೆಯನ್ನು ತೋರಲಾರನು. ಬಾಯಿಗೆ ಬಂದ ಹಾಗೆ ಮಾತನಾಡುತ್ತವನು, ಕರ ಪಿಡಿದು ಎಳೆಯುತ್ತವನು. ಅಯ್ಯೋ ಸಭಾಸನರಿ, ಈಗ ನಾನು ಏನು ಮಾಡಲಿ ದೇವ ದೀನ ಬಾಂಧವ? ಏನೇ ದುರ್ಮಾರ್ಗಳೆ, ಶಿವ ಶಿವ ಎಂದು ಶಿವನನ್ನು ಬೇಡಿಕೊಂಡರೆ ಆ ಶಿವನ ಬಂದು ನಿನ್ನ ಬಂಧನವನ್ನು ಬಿಡಿಸುವನೇ? ಎಲೇ ವಯ್ಯಾರಿ, ನಿನ್ನ ಒಲ್ಲಬನ ನಾನು ನಿಲ್ಲಕ್ಕೆ ಮತ್ತೊಬ್ಬರು ದಾರಿನವರು. ಎಲೇ ಸುದತಿ, ಬಳಿರ್ಯ ಕೋಚಿತ ಮಾತ ಒಬ್ಬ ಬೂದಿ ಬಡಕನ ನನಗೆ ಹಟ್ಟ ಬಂದರೆ ಬಳಿರ್ಯ ಅವನ ರುಂಡಮ್ಮ ಕಡಿದು ತುಂಡು ತುಂಡಾಗಿ ಮಾಡಿ ಈ ಬ್ರಹ್ಮಾಂಡವನ್ನು ಗದ್ಗದ ನುಡಿಗಿಸಿ ಬಿಡುವೆ. ಆ ಬೂದಿ ಬಡಕನ ನನಗೆ ಹಟ್ಟ ಬಂದರೆ ಅವನ ತಂದ ನೇತ್ರವನ್ನು ಕಿತ್ತಿ ಬಿಡುವೆ. ಅವನ ಸುಟ್ಟು ಸೆರೆಗೈದು ಭಸ್ಮ ಮಾಡಿ ಎನ್ನ ಪಡೆಯೊಳಗೆ ವಿಭೂತಿಯಾಗಿ ಮಾಡಿ ಧರಿಸಿಕೊಳ್ಳುವ ಖಾದ್ಯ ಬಿಟ್ಟು ಬಿಡು ನಿನ್ನ ಚಿಂತೆ. ಸುರಸುಂದರಿ, ಸುರಸುಂದರಿ ಎಂದು ನನ್ನ ಹೊಗಳುತ್ತೀವಿಯಾ? ಸಹಜವಾಗಿ ಅನ್ನುವನ ಹೇಳೋಧಮ, ಹೇಳುವನ ಕೇಳು, ಚೆನ್ನಾಗಿ ಬಗಳು. ಕಲಿವೀರ ಏನಿದೆ ದುರಚಾರ, ಏನಿದೆ ವಿಚಾರ, ತೋರು ಮಮಕಾರ, ಏನಿದೆ ವಿಚಾರ, ತೋರು ಮಮಕಾರ, ಬಿಡ ನಿನ್ನ ಮಗ ಮತ್ಸರ. ಕಲಿವೀರ ಏನಿದೆ ದುರಚಾರ, ಕಲಿವೀರ ಏನಿದೆ ದುರಚಾರ. ಸೋಚಿನ ಛಲವು ಸುಡುವುದು ಉಳವು ತಿಳಿದು ನೋಡು. ಬೆಂಕಿಯ ಛಲವು ಸುಡುವುದು ಉಳವು, ಉಳವು ಸುಡುವುದು ತಿಳಿದು ನೋಡು. ಉಳವು ಸತ್ತರೆ ಬರುವುದು ಪಾಪವು, ಉಳವು ಸತ್ತರೆ ಬರುವುದು ಪಾಪವು. ಮುಟ್ಟುವ ಕೈ ಮಾಡಿ ಕರೆಯುವರೇನೋ, ಮುಟ್ಟುವ ಕೈ ಮಾಡಿ ಕರೆಯುವರೇನೋ. ಕಲಿವೇರ ಏನದು ದುರಚಾರ, ಕಲಿವೇರ ಏನದು ದುರಚಾರ, ಏನಿದು ದುರಚಾರ, ಏನಿದು ದುರಚಾರ, ಏನಿದು ದುರಚಾರ. ಎಲ್ಲೋ ಕಲಿವೀರನೇ, ಸುಂದರಿ, ಬೆಂಕಿಯನ್ನು ಸೋಂಕಿದರೆ ಹುಳವು ಸತ್ತು ಹೋಗುವುದು. ಆ ಹುಳವು ಸತ್ತರೆ ನಿನಗೆ ಪಾಪ ಬರುವುದು. ನಿನ್ನನ್ನು ಕೂಡಿದ ಮೇಲೆ ಏನಾದರೂ ಚಿಂತೆ ಎಂದು ಹೇಳುವನಲ್ಲ. ಎಲ್ಲೋ ಮೂಢ ಗಮನೆ, ಎಲೇ ವಯ್ಯಾರಿ, ಎನ್ನನ್ನು ಪರಿಪರಿಂದ ಕಾಡಿ ನಿನ್ನ ಪ್ರಾಣವನ್ನ ಕಳೆದುಕೊಳ್ಳುವಿಯಾ? ನಿನ್ನ ಗಂಡನಾದ ಹಂತೆ ಬಲಡ್ಡನಾದರೆ ಎನ್ನಡಲಿ ಬರಲಿ ಸಮರಕ್ಕೆ ಮುರಿದು ಬಿಡುವೆ. ಆಗ ಅದಮ್ಮಗಳ ಬಗ್ಗೆ ಸೇರಿಸಿ ಬಿಡುವೆ ಯಮಾನಲಯಕ್ಕೆ. ಎಲ್ಲೋ ಭ್ರಷ್ಟ, ವಯ್ಯಾರಿ, ನನ್ನ ನಲ್ಲನ ಬಂದರೆ ನಿನ್ನನ್ನು ಸಹಾಯ ಮನಾಲಯಕ್ಕೆ ಹಟ್ಟಿ ಬಿಡವನು. ಅವನೇ ಅಂತ ಬಲಡ್ಡನಾದರೆ ಇಲ್ಲಿಗೆ ಭ್ರಷ್ಟ, ವಯ್ಯಾರಿ, ಸುಮ್ಮನೆ ಹೊರಟು ಮೂರ್ಖ ಮಾಡಬೇಡ ಅನ್ನೋರ ತರ್ಕ. ಏನೇ ಬಡಿವಾರದ ಎಣ್ಣೆ, ಎಲೆ ಬಡಿವಾರದ ಹೆಣ್ಣೆ, ಆ ರಣಯಡಿಯಾದ ನಾರಾಯಣನು ನನ್ನ ತಲೆಯನ್ನು ಕತ್ತರಿಸುವನೆ. ಏ ನೂಚಳೆ, ತುಚ್ಛ ಮಾತುಗಳನ್ನಾಡಿ ಎನ್ನನ್ನು ರಚ್ಚಗಬಸಬೇಡ. ಇಚ್ಛವಿಟ್ಟು ಕೇಳು, ಸ್ವಚ್ಛವಾಗಿ ಕೇಳುವೆ.
ಎಲೆ ಸುಂದರಿ, ಎಚ್ಚರ ತಪ್ಪಿ ಒಚ್ಚಳಂತೆ ಮಾತನಾಡಿದರೆ ನಿನ್ನ ಕುಚಂಗಳ ಬಿಡ್ದು ರಚ್ಚಗಟ್ಟಿ ವಯ್ಯಾರಿ ಆ ನಾರಾಯಣನ ಅಂತ ಬಲಜ್ಜನಾದರೆ ಎನ್ನ ಎದುರಿಗೆ ಬರೆಯ ಮೂಡನೆ ದುರ್ಮಾರ್ಗಳೆ ಇಲ್ಲೋ ಅಧಮನೆ ವಯ್ಯಾರಿ ಹೇಳುವನು ಕೇಳು ಚೆನ್ನಾಗಿ ಹೇಳು. ಭೂಮಂಡಲ ಇದು ನಿನ್ನದಲ್ಲ ಏನು ದೇಶಕ್ಕೆ ಏನು ಹಾರಾಡುವೆ ಏನು ಭಗವಂತನ ಲೀಲೆಯಲ್ಲಿ ತಿಳಿದಿಲ್ಲವೇನೋ ಭಗವಂತನ ಲೀಲೆಯಲ್ಲಿ ತಿಳಿದಿಲ್ಲವೇನೋ ಮೂರ್ಖನೇನೋ ಮೂರ್ಖನೇ ಕಲಿವೀರ ಏನಿದು ದುರ್ಚಾರ ಕಲಿವೀರ ಏನಿದು ದುರಚಾರ ಏನಿದು ದುರಚಾರ ಏನಿದು ದುರಚಾರ ಏನಿದು ಏನೋ ಕಲಿವೀರನೇ ಸುಂದರಿ, ಈ ನಿನ್ನ ದುರ್ವಿಚಾರವನ್ನು ಬಿಡು. ಏನೋ ಮೂರ್ಖ, ಭೂದೇವಿ ಈ ಭೂಮಂಡಲವನ್ನು ವಶಪಡಿಸಿಕೊಂಡನೆಂದು ಗೌರವದಿಂದ ಮಾತನಾಡುವೆಯಲ್ಲ. ಸಹಜವಾಗಿ ಹೇ ಈ ಭೂದೇವಿಯ ಸಾಮಾನ್ಯಗಳನ್ನು ತಿಳಿದುಕೊಂಡಿವೆಯಾ? ಸಾಮಾನ್ಯದ ಮನೆಯಲ್ಲೇ ವೈಹಾರ್ಯ ಏನೋ ಮೂರ್ಖ, ವೈಹಾರ್ಯ ಶುನಕ ಕೊಡ್ರಿ ಲಾಸ್ಟ್ ಎಲ್ಲರಿಗೆ. ಗಲಾಟೆ ಮಾಡ್ಬೇಡ್ರಿ ಯಾರು. ಸುಂದರಿ, ಈ ಭೂಮಂಡಲವನ್ನು ಪಡಿಸಿಕೊಂಡನೆಂದು ಗರ್ವದಿಂದ ಮಾತನಾಡುವೆಯಾ? ಸಹಜವಾಗಿ ಮೆರಿಮನಲೇ ಭೂದೇವಿ ಗಿಡದ ಮೇಲಿರುವ ಹಣ್ಣನ್ನು ಎಲವ ಬಯಸಿದರೆ ಫಲವನ್ನು
ಗಿಡದ ಮೇಲೆ ಹಣ್ಣಿದ್ದರ ಮೇಲೆ ತಿನ್ನಬೇಕು ಎಂಬುದು ಆಸೆ. ನಿನ್ನಂತ ಶ್ರೀಗಳ ಕಂಡ ಮೇಲೆ ಯಾವಾಗ ಕೂಡಬೇಕೆಂಬುದು ಎಲ್ಲ ಆಸೆ. ಶುನಕವು ಬಾಯಲ್ಲಿರುವ ನೀರನ್ನು ನೋಡಿ ಆಸೆ ಪಟ್ಟಂತೆ ನನ್ನನ್ನು ನೀನು ಆಸೆ ಪಡುತ್ತೀವಿಯಾ? ಸಹಜವಾಗಿ ಪಡುವನು ಸುಂದರಿ. ಮೂರ್ಖಳ ನನ್ನನ್ನು ಸುದರ್ಶನ ಚಕ್ರದಿಂದ ನಿನ್ನ ಶಿರವನ್ನೇ ಛೇದ ಬಿಡುವನು. ತನ್ನ ಮಗನಾದ ಮನ್ಮಥನು ಶಾಪಕ್ಕೆ ಹೋಗುವ ಕಾಲದಲ್ಲಿ ಏತಕ್ಕೆ ರಕ್ಷಿಸಿಕೊಳ್ಳಲಿಲ್ಲ. ಈಗ ಬಂದು ಅವನು ನನ್ನೇನು ಮಾಡುವನು? ಅದರ ಗೊಡವೆ ನೀನೆ ಏತಕ್ಕೆ ಬೇಕು ಭ್ರಷ್ಟ? ಗೊಡೆಗೆ ಏತಕ್ಕೆ ಬೇಕು? ಎನ್ನನ್ನು ವಶ ಮಾಡಿಕೋ. ಏನೇ ಬುದ್ಧಿ ಶೂನ್ಯಳಾದ ಭೂದೇವಿಯ ಕೆಲಸಕ್ಕೆ ಬಾರದ ಮಾತುಗಳನ್ನಾಡಿ ಎನ್ನನ್ನು ಸಿಟ್ಟಿಗೆ ಅವಸಬೇಡ. ಎಲೆ ಅಂಬುಜಾಕ್ಷಿಯೇ, ನಿನ್ನ ಪುರಾಣದ ಕಟ್ಟುಕಥೆಗಳನ್ನು ಹೇಳಿ ಅಂಟಿಸಿದರೆ ನಾನೇನು ಅಂಜುವುದು ಹೇಗೆ? ನಾನೇನು ಹೆದರವಣೆ ಹೇಗೆ? ಸುಂದರಿಯೇ, ಅನ್ನಬೇಡ. ಜಾತಸ್ಯಂ ಮರಣಂ ಧ್ರುವಂ. ಅಂದಯಾಗೆ ಈ ಧರಣಿ ಮೇಲೆ ಹುಟ್ಟಿದವರು ಎಂದಾದರೂ ಸಾಯಬೇಕಲ್ಲವೇ? ಎಲೆ ಭೂದೇವಿ, ಇಂಥ ರಣಮಯ ಭೀಕರ ನದಿಯ ಮರಣದ ಸೂಚನೆಯನ್ನು ವಿಸ್ತರಿಸಿದರೆ ನಿನ್ನಂಬಿಟ್ಟು ಹೋಗುವನೇನ ಮೂರ್ಖಳ? ಏನೋ ಮೂರ್ಖ. ಸುಂದರಿ, ಏನೆಂದು ಹೇಳಿದೆ? ಸುಂದರಿ ಅಂದುವನ ಸರಿಯಲ್ಲ. ಏತಕ್ಕೆ ಸರಿಯಲ್ಲ? ನಿನಗೇನು ಕೇಡಗಾಲ ಬಂದಂತೆ ಕಾಣುತ್ತಿರುವುದು. ನಿನ್ನನ್ನು ಕೂಡಿದ ಮೇಲೆ ಏನು ಕೇಡ ಬಂದರ ಚಿಂತೆ ಇಲ್ಲ. ಏನೋ ಮೂಡ. ಸುಂದರಿಯೇ, ನನ್ನನ್ನು ಕೂಡಿದ ಮೇಲೆ ಏನು ಬಂದರ ಚಿಂತೆ ಇಲ್ಲ. ಸತ್ತು ಹೋಗುವೆ. ನಿನಗೇನಾದರ ಭೂತ ಭವಿಷ್ಯತ್ತು ಗೊತ್ತಿರುವುದೇ? ಗೊತ್ತಿರುವುದು ನಾನು ಭೂದೇವಿ ಅಲ್ಲವೇ? ನನ್ನನ್ನು ಹಠ ಮಾಡುವರು ಯಾರು? ಎಲ್ಲ ಮೂರ್ಖ. ವೈಯಾರಿ, ಚೆನ್ನಾಗಿ ಹೇಳು. ಪರನಾರಿಯಳನ್ನು ಪರಿಪರಿಯುಂತ ಕಾಡುವುದೇನೋ ಕೆಡಬೇಡ ಮೂರ್ಖ. ಪರನಾರಿಯಳನ್ನು ಕಾಡಿನೇನು ಕೆಡಬೇಡ ಮೂರ್ಖ. ಎಲ್ಲರ ಪರವನ ಬಿಡು ಬಿಡು ನೀನು. ಕಲಿವೀರರೇ, ಸುಂದರಿ, ಈ ಭೂದೇವಿಯನ್ನು ಕೆಣಕಿ ಸುಮ್ಮನೆ ಹಾಳಾಗಬೇಡ. ನಿನ್ನನ್ನು ಕೂಡಿದ ಮೇಲೆ ಏನಾದರೂ ಹಾಳಾಗಿ ಚಿಂತೆ ಇಲ್ಲ. ಎಲ್ಲೋ ಅಧಮನೇ, ವೈಯಾರಿಯೇ, ಬೆಂಕಿಯ ಜೊತೆ ಸರಸವಾಡುವಿಯ? ಬೆಂಕಿ ಕಂಡವನ್ನು ಮುಟ್ಟಿದರೆ ಸುಡುವುದೇ, ನೋಡಿದರೆ ಹಂಗೆ ಸುಡುವುದೇ? ವೈಯಾರಿಯೇ, ಬೆಂಕಿಯನ್ನು ಮುಟ್ಟಲು ಹೋದರೆ ಸುಟ್ಟು ಭಸ್ಮವಾಗಿ ಬಿಡುವೆ. ನನ್ನೇನು ಅದೇ ನಿನ್ನ ಗಂಡನಂತೆ ನನ್ನೇನು ರಣಯಡಿ ಅಂತ ತಿಳಿದು. ನನ್ನ ಪತಿಯನ್ನು ಮಾತಿಗೆ ಹೇಳಿ ಅಂದರೆ ಅವನ ಲಜ್ಜೆಗೇಡಿ ಎನ್ನ ಮುಂದೆ ಏತಕ್ಕೆ ಹೇಳುವೆ? ನಿನ್ನ ಪೌರುಷವನ್ನೇ ಹೆಣ್ಣಾದ ನನ್ನ ಮುಂದೆ ತೋರಿಸುವಿಯಾ? ಸಹಜವಾಗಿ ನೀನು ಮಾಡುವುದೇನು? ನೀನು ಅಂಥ ಪೌರುಷನಾದರೆ ನಿನ್ನ ವೀರತ್ವವನ್ನು ನನ್ನ ಪತಿಯ ಮುಂದೆ ತೋರಿಸು. ಸುಮ್ಮನೆ ಎನ್ನ ಗೋಷ್ಠಿಗೆ ಬಾರದಿರು. ನಿನ್ನನ್ನು ಈಗ ಹಿಡಿದುಕೊಂಡಿರುವನು ನಿನ್ನ ಗಂಡನನ್ನು ಇಲ್ಲಿಗೆ ಬರೆಯುವ. ಸುಮ್ಮನೆ ಧರ್ಮದ ಸೆರೆಯನ್ನು ಬಿಟ್ಟು ಹೋಗಬೇಷ್ಟ, ಪರಮ ಪಾಪಿಷ್ಟ. ಗೋಳಿ ಬಳಿ ಸಾರಥಿ
ಬಾಬುಜಿ ಕೇಳಿದೀಯಾ ಇವಳ ಮಾತನಾಡುವ ರೀತಿ? ಕೇಳಿದ ಬಾಬುಜಿ. ಎಲೆ ಮೂರ್ಖಳೇ, ಮೂರ್ಖನೇ, ಆನೆಯನ್ನು ಕಂಡು ಸೋಲವ ಬಗಳದಂತೆ ಏತಕ್ಕೆ ಬಗಳುತ್ತಿರುವೆ? ನೀನೇಗೆ ಬಗಳುತ್ತಿರುವೆ? ಏಲೇ ಚಂದಿರವದನೆ ಮಂದಗವನೇ, ನಿನಗೆ ಬಂದಿರುವ ಕುಂದೇನು? ನಿನಗೆ ಬಂದಿರುವ ಕೇಡಗಾಲವೇನು? ಏ ವಯ್ಯಾರಿ, ನೀನು ಸೆರೆ ಕೊಟ್ಟು ಬೇಡಿಕೊಂಡರೆ ನಿನ್ನ ಸೆರೆಯನ್ನು ಬಿಡಬಾರದಾರು? ಬಿಡಬೇಕು. ಎಲೆ ಮುದ್ದಿಯಂಗಳೇ, ಅನ್ನ ಬೇಡ. ಈ ಭೂಮಂಡಲಕ್ಕೆ ನಾನೇ ದೊರೆ, ನೀನೇ ಎನ್ನ ಬೆಟ್ಟದ ಸಿರಿ. ಆ ನಾರಾಯಣನು ನಿನ್ನ ಗಂಡ ನಂಬುವುದು ಮರಿ, ಎನ್ನ ಮೃದು ವಿಲಾಸಕ್ಕೆ ಕರಿ, ನಿನಗೆ ತೋರವನ ಸ್ವರ್ಗದ ದಾರಿ. ಸುಭಾಷ್ ಎಲೆ ಭೂದೇವಿ, ಎನ್ನಂ ಕೂಡಿದರೆ ಎನಗೆ ಬಲಸವಿ, ನಿನ್ನಂ ಕಾಣದಿರುವನೇ ದುರ್ದೇವಿ. ಸ್ತ್ರೀಯಳೇ, ಅಗ್ನಿಯನ್ನು ಗಂಗೆಯು ಶಾಂತಿಗೊಳಿಸುವಂತೆ ಎನ್ನಲ್ಲಿರುವ ಕಾಮಾಗ್ನಿಯನ್ನು ಶಾಂತಿಗೊಳಿಸಿ ಎನ್ನನ್ನು ಕೃತಾರ್ಥನನ್ನಾಗಿ ಮಾಡಿಕೊಂಡು ಪುಣ್ಯದ ಸಂಪಾದನೆಯನ್ನು ಮಾಡಿಕೋಣಾರಿಮನು ಚಂದದ ಕಣೆ. ಅಯ್ಯೋ ಶಿವ ನಾನು ಏನು ಮಾಡಿದೆ? ಎಲೆ ವಯ್ಯಾರಿ, ಎಲೆ ಮೂರ್ಖಳೇ, ಕರುಣೆಯನ್ನು ತೋರದೆ ಹೋದೆಯಾ? ಸಹಜವಾಗಿ ತೋರುವುದಿಲ್ಲ. ಎನ್ನ ಮಾತು ಕೇಳಬೇಕು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ. ಕೇಳದೆ ಹೋದರೆ ಶಾಪ ಕೊಡುವುದು. ನೀನು ಶಾಪ ಕೊಟ್ಟರೆ ನನಗೆ ತಟ್ಟುವುದಿಲ್ಲ. ಸುಮ್ಮನೆ ಶಾಪಕ್ಕೆ ಗುರಿಯಾಗಬೇಡ. ಶಾಪಕ್ಕೆ ಸಹಜವಾಗಿ ಗುರಿಯಾಗುವುದಿಲ್ಲ. ಹೇಳುವುದು ಕೇಳು. ಅದನ್ನು ಚೆನ್ನಾಗಿ ಹೇಳು. ಶಾಪ ಹೇಳಿ ಪಾಪ ಎಲ್ಲಾಗಿ ಹೋದವರ ಮಾತನೆ ಶಾಪ ಹೇಳಿ ಕೊನೆದ ನವರನ್ನ ದುರ್ಮಾರ್ಗಳೆ, ಇರೋ ಮಧಾಂಧ, ವಯ್ಯಾರಿ, ಇರೋ ಮೂರ್ಖ, ಮೂರ್ಖಳೆ, ಇರೋ ಕಲೆ, ಭೂದೇವಿ. ಭೂದೇವಿ ಎಂದು ಬೊಗಳುವಿಯ? ಸಹಜವಾಗಿ ಬಗಳವನು ಭ್ರಷ್ಟ. ವಯ್ಯಾರಿ, ನನ್ನನ್ನು ಕಾಡುತ್ತಿರುವಿಯಲ್ಲ? ಸಹಜವಾಗಿ ಕಾಡುವನು. ನನ್ನನ್ನು ಬಾಯಿಗೆ ಬಂದ ಹಾಗೆ ಬಗಳುತ್ತಿರುವಿಯಲ್ಲ? ಸಹಜವಾಗಿ ಬಗಳವನು. ನಿನ್ನ ಬಾಯಲ್ಲಿ ಹುಳ ಬೀಳಲಿ, ನಿನ್ನ ಗಂಡನ ಬಾಯಿಯೊಳಗೆ ಹುಳ ಬೀಳಲಿ. ಎಲ್ಲೋ ಅಧಮ, ಮೂರ್ಖಳೆ, ನನ್ನನ್ನು ಕರ ಪಿಡಿದು ಎಳೆದಿಯಲ್ಲ? ಸಹಜವಾಗಿ ಎಳವನು. ನಿನ್ನ ಕೈಗಳಿಗೆ ರಣ ಹೊಟ್ಟಲೆ, ನಿನ್ನ ಗಂಡನ ಕೈಗಳ ಕತ್ತರಿಸಿ ಹೋಗಲಿ. ನಿನ್ನ ಕೈಗಳ ಕತ್ತರಿಸಿ ಹೋಗಲಿ. ನಿನ್ನ ಗಂಡನ ಕೈಗಳ ಕತ್ತರಿಸಿ ಹೋಗಲಿ. ಎಲ್ಲೋ ಮೂರ್ಖ, ವಯ್ಯಾರಿ, ನನ್ನ ಶಾಪ ನಿನಗೆ ತಟ್ಟಲಿ. ಸುಂದರಿ, ನಿನ್ನ ಗಂಡನಾದ ಶ್ರೀಕೃಷ್ಣನಿಗೆ ಕಣ್ಮ ಮುನಿಯು ಎದಿಗೆ ಒದ್ದಾಗ ಆತನಿಗೆ ಅದಕ್ಕೆ ಶಾಪವನ್ನು ಕೊಡಲಿಲ್ಲ. ನನ್ನ ಮಾತಿಗೆ ಉತ್ತರವನ್ನು ಕೊಡು. ಏಲೇ ಭ್ರಷ್ಟಳಾದ ಭೂದೇವಿ, ಎಲ್ಲೋ ಅಧಮನಾದ ಕಲಿ, ನಿನ್ನಂತ ನಾರಿಯು ಎನ್ನಂತ ವೀರ ಪುರುಷನಿಗೆ ಶಾಪಮಂ ಕೊಟ್ಟರೆ ನನಗೆ ತಟ್ಟೀತೆ, ಮನ ಮುಟ್ಟೀತೆ, ನಮ್ಮ ಕುಲವು ಸಣ್ಣದಾದೀತೆ. ಎಲೇ ಭ್ರಷ್ಟಳೇ, ಎನ್ನಂ ದುಷ್ಟನಂದ ಬಾಯಿಗೆ ಬಂದಂತೆ ಬಗಳುವಿಯ? ಮಾಡುವುದೇನು? ಬೋಳಿರ್ಯ ನಿನ್ನ ನಾಲಿಗೆ ಎಂ ಕೊಯ್ದು ನಿನ್ನ ಹಲ್ಲುಗಳ ಮುರಿದು ಎನ್ನ ಅರಮನೆಗೆ ಆಸೆಯನ್ನಾಗಿ ಮಾಡಿ ಸರಸ ಸಲ್ಲಾಪ ಆಡಿಬಿಡುವನು. ಎಲೇ ವಯ್ಯಾರಿ, ಇದಕ್ಕೇನಾದರೂ ಅಷ್ಟಮೂರ್ತಿಗಳ ಹಟ್ಟ ಬಂದರೆ ಏನು ಮಾಡುವೆ? ಬೋಳಿರ್ಯ ಅವರೊಳ ಮುಷ್ಟಿ ಯುದ್ಧ ಮಾಡಿ ಕಳಿಸಿಬಿಡುವೆ. ಏನಾಗುವುದು? ಸ್ವಲ್ಪ ಹೊತ್ತು ತಾಳು. ಇರೇ ವಯ್ಯಾರಿ, ಇದಂ ಕಂಡು ಸೃಷ್ಟಿಕರ್ತನಾದ ಬ್ರಹ್ಮನೇನಾದರೂ ಅಡ್ಡ ಬಂದರೆ ಅವನ ರುಂಡಮಂ ಕದದು ತುಂಡು ತುಂಡಾಗಿ ಮಾಡಿ ಈ ಬ್ರಹ್ಮಾಂಡವನ್ನ ಕದಲು ನಡಗಿಸಿರುವೆ.
ಅಧಮ ಇದು ಅಲ್ಲದ ಬ್ರಹ್ಮನಿಗೆ ಮೋಸವಾಯಿತ ಎಂದು ನರಸಿಂಹನೇನಾದರೂ ಅಡ್ಡ ಬಂದರೆ ಬಳಿಗೆ ಅವನಂತ ಪಡಲ್ಲಂತ ಈ ಕೃಟ್ ಭೂಮಿಯನ್ನು ಕಡಿಮೆ ಈ ಪಡಗಳಿಗೆ ಅಪ್ಪಳಿಸಿ ಬಿಡಿವೆ. ಇಲ್ಲೇ ಸುಂದರಿ, ಇದನ್ನು ಸಹಿಸಲಾರದ ದೇಶ ಶಿವನಿಗೆ ಮೋಸವಾಯಿತ ಎಂದು ಲೋಕೇಶನೇನಾದರೂ ಅಡ್ಡ ಬಂದರೆ ಅವನಂಚಿಗದ ಇದು ಆಕಾಶ ಮಂಡಲಕ್ಕೆ ತೂರಿ ಬಿಡಿವೆ. ಇರೇ ವಯ್ಯಾರಿ, ಇವರಲ್ಲಿ ನಿನಗೆ ಬೆಂಬಲ ದಾರಿ, ಇವರ ಕೂಗಿ ಕಡಿ ದಾರಿ, ಹಿರಿಯನ್ನಾರ ಮಂದಿರಕ್ಕೆ ದಾರಿ. ಎಲ್ಲ ಅಧಮ ಇಲೇ ವಯ್ಯಾರಿ, ಭ್ರಷ್ಟ, ಸುಂದರಿ, ಮಧಾಂಧ, ಇಲೇ ಭೂದೇವಿ, ಮೂರ್ಖ, ಇಲೇ ಸುಂದರಿ, ಕೇಳು ಚೆನ್ನಾಗಿ ಹೇಳು. ಬಂಡನೆ ಕೇಳಿನ ಹೆಂಡತಿ ಹೇಳದ, ಬಂಡನೆ ಕೇಳಿನ ಹೆಂಡತಿ ಹೇಳದ, ಎಣ್ಣೆಯಾಗಲು ಭೂಮಂಡಲಾಡಲು, ಎಣ್ಣೆಯ ಬಾರಲು ಭೂಮಂಡಲ, ಶಪ ಹೇಳಿ ಬಡವೆ ಪಾಪಕ್ಕಲೆ, ಶಪ ಎಲ್ಲಾಗಿ ಹೋದವರು ಮಾರ್ಗನೆ, ಹೊರ ಮಾರ್ಗನೆ, ಶಪ ಹೇಳಿ ಬಡವೆ ಪಾಪ. ಇಲೇ ವಯ್ಯಾರಿ, ತ್ರಿಮೂರ್ತಿಗಳು ಅಂಥ ಕಾರ್ಯವನ್ನು ಮಾಡಿದ್ರಿಂದ ಬೊಗಳುವಿಯಾ? ಸಹಜವಾಗಿ ಬಗಳವನ. ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ, ನೀನು ಮಾಡುತ್ತಿರುವುದು ನಿನ್ನ ನಾಶಕ್ಕಾಗಿ. ನನ್ನ ಕಲ್ಯಾಣಕ್ಕಾಗಿ ನಾನು ಮಾಡುವನು. ನಿನ್ನದು ಯಾವ ಕಲ್ಯಾಣ? ನಿನ್ನದ್ಯಾವ ಕಲ್ಯಾಣ? ಎಲ್ಲೋ ಅಧಮ, ಇಲೇ ಸುಂದರಿ, ಎಲ್ಲೋ ಕುಲ್ಲ, ಇಲೇ ಮೂರ್ಖಳೆ, ಮುಳುಗು ಬಿಡುವನು ನಿನ್ನ 32 ಹಲ್ಲ. ಅದೇ 32 ಹಾಸಿಗೆಯನ್ನು ಹಾಸಿ ನಿನ್ನಲ್ಲಿ ಸವಸಿಸಲ್ಲ. ಎಲ್ಲೋ ಭ್ರಷ್ಟ, ಇಲೇ ಸುಂದರಿ, ಅಧಮ, ಇಲೇ ಮೂರ್ಖಳೆ. ಅಯ್ಯೋ ಶಿವ, ಈ ಮೂರ್ಖನಾಡಬಾರದ ಮಾತನ್ನಾಡುತ್ತಿರುವನು. ಈಗ ನಾನೇನು ಮಾಡಲಿ ದೇವ ದೀನವಾಂಧವ? ಗೋಳಿ ಬಳಿರೆಯಲ ಈ ಸಾರಥಿ, ಈ ಸ್ತ್ರೀಗಳನ್ನು ಎಷ್ಟು ಪರಿಯಿಂದ ಬೇಡಿಕೊಂಡರೆ ಬೆಟ್ಟಕ್ಕೆ ಕಲ್ಲತ್ತಂತಾಯಿತು, ನೀರಿನೊಳ ಬೆರಳಿಟ್ಟು ರುಚಿ ನೋಡಿದಂತಾಯಿತು. ಎಲ್ಲ ಸಾರಥಿ, ಈ ಸ್ತ್ರೀಗಳನ್ನು ಎಲ್ಲ ಸಾರಥಿ, ಈ ಸ್ತ್ರೀಗಳನ್ನು ಬಿಡದ ಬಿಚಂಡಿಯನ್ನು ಕಟ್ಟಿ ಎನ್ನ ಶಂಬಲವೆಂಬ ನಗರದಲ್ಲಿ ಬಂಧಿಸು. ಎಲ್ಲ ಇರೇ ಮೂರ್ಖಳೆ, ನಮ್ಮ ಅರಮನೆಗೆ ದಾಸಿಯಾಗಿ ನಾನು ಹೇಳಿದ ಚಾಕಿರಿಯಲ್ಲಿ ಬಿದ್ದರು. ಬಳಿರೆಯಲ ಈ ಸಾರಥಿ, ನಾನೆಂಬ ಹಮ್ಮಿಲಿ ಮರೆಯುವ ದೇಶಾಧಿಪರನ್ನ ಸದೆ ಬಡಿಯುವುದಕ್ಕೆ ಭೂ ಪ್ರದರ್ಶನ ಮಾಡಲು ಚೂಟಿಯಿಂದ ರಥವನ್ನು ಬಿಡುವಂತನಾಗಿ ಸಾರಥಿ ಹತ್ತು ಜಾಗೃತಿ. ಏನಪ್ಪ ಯಜಮಾನ್ರ ಇಲ್ಲಿ ಹುಡುಗರು ನಿಂತ್ಕೊಂಡು ನಾವು ಏನಾದ ಯಜಮಾನ್ರ ಯಾರ ನಿಂತಾರಂತಾರಲ್ಲ
ಸಾಮಾರಿ ದಡ್ಡಮ್ಮ ಸುಕ್ಕಾಡಿ ಸೀಗಮ್ಮ ತಣ್ಣನ ತಾಯಿ ತಗುಣಮ್ಮ ಅಕ್ಕನ ಹೆಸರು ಒಣಕೆಮ್ಮ ತಂಗಿ ಹೆಸರು ಕುಣಕೆಮ್ಮ ಅವಳ ಹೆಸರು ಹಾಕರ್ಕೆಮ್ಮ ಈ ಹೆಸರು ಬಾಕರ್ಕೆಮ್ಮ ಅತ್ತೆ ಹೆಸರು ಅರ್ಕಚಾಪೆ ಮಾವನ ಹೆಸರು ಮಂಚದ ಕೋಡು ನನ್ನ ಹೆಸರು ಕಲ್ಲವಲ್ಲಿ ಬಾಂಧಟ್ಟು ಸಾರಥ್ಯನ ದೇವ ಹೇಳ್ಬೇಕಂತ ಮಾಡಿದ ನಾಮಾಂಕಿತವ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇ ದೇವ ಧರ ಮಂಡಲದಲ್ಲಿ ಸೂರ್ಯ ದಿಕ್ಪಾಲಕರಿಂದ ಕಪ್ಪವನ್ನು ಕೈಕೊಂಡು ಈ ಸಿಟಿಗಳ ಸತ್ಕೀರ್ತನ ಪಡೆದು ಮಗ ಪೋರಿಸ ರೋಸೆಯ ರೀಸೆಯ ಮಾನವ ಮೊಹರ ಎಣ್ಣೆಯ ಪಟುತರ ಮೇಧಕರ ಶಸ್ತ್ರಾಂಗಳ ಸಂಜೆ ಜಯಂಕಾರಕ್ಕೆ ಕಿರ್ರನ ಮಗ ಮೀರ ಈಶನ್ಯ ಪಾರ್ವತಂಗಳು ಕಿರ್ರನ ಎಣ್ಣೆಯ ರೋಸ ರಭಸಕ್ಕೆ ಚಂದ್ರ ಸೂರ್ಯ ನವಗ್ರಹಗಳ ನೇತ್ರಗಳಿಗೆ ಕಾರ್ಗತ್ತಲಕ್ಕೆ ಬಿತ್ತು ಎಣ್ಣೆಯ ದಿಕ್ಕಿ ವಿಜಯನಾದ ಕೀರ್ತಿಯ ಈ ಮಂಡಲಕ್ಕೆ ಬೆಳಗಿತು ಈ ದೇವದತ್ತ ಮಗದ್ಗೋಸಕ್ಕೆ ಯಾವತ್ತ ಲೋಕಂಗಳ ಪರಿಶೋಭಿಸ ಐರಾವತಿ ಪುಂಡರಿಕಾಕ್ಷ ವಾಮನ ಕುಮಾರ ಅಂಜನ ಸರ್ವಭವನ ಸುಪ್ರತೀತಿ ಗಲ್ದ ಕಾರಣ ಕೋಟಿ ರೂಪವಾಗಿತ್ತು ಇಂಥ ಪಟುತರ ಪರಾಕ್ರಮವನ್ನು ನಾಮಾಂಕಿತವನ್ನು ಇನ್ನೂ ತಿಳಿದಿಲ್ಲವೇ ಹಾಗಾದ್ರೆ ಇತ್ತದ ಚಿತ್ತ ಬಿಟ್ಟು ಕೇಳು ಸಾರಥಿ ಸ್ವರ್ಗಕ್ಕೆ ಸರಂಗಳಂ ಕಟ್ಟಿದರಿಗೆ ಐರಾವತಿ ಮೀಳಿಸಿದ ವಿಜಯ ವಿಕ್ರಮ ತುಂಗನಿಗೆ ಪುತ್ರ ನಂದನಿಸಿ ಕುರುಕ್ಷೇತ್ರದಲ್ಲಿ ಕಾದಾಡಿ ವೈರಿಗಳಿಗೆ ಸಿಂಹ ಸಪ್ರನಾಗಿ ಅತಿರಥ ಮಾರಾತ್ಯರನ್ನು ಸಂಚಾಡಿ ಸಗಸನಂದನಿಸಿ ವೀರ ಸ್ವರ್ಗವನ್ನು ಏರಿದ ಅಭಿಮನ್ಯನ ಕುಮಾರ ಧೀರ ಪರೀಕ್ಷಿತ ರಾಜನನ್ನು ಸರಿ ವೈರಿಗಳಿಗೆ ಹೃದಯಗಳ ಗದ್ದದ ನಡುವಲಿಂದ ದೇವರಿಗೆ ಹೊಡೆದಿದ್ದಾರೆ ಮಾತಿನಲ್ಲಿ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಶ್ರೀಮನ್ನಾರಾಯಣ ಪಾದ ಅಂತಃಕರಣದಿಂದ ಹಿಂದಿನ ದಿನವರೆಗೆ ಸೋಲ ಇಲ್ಲದ ಸರೋದರನಾಗಿ ಈ ದಿಕ್ರಜಟನಾಗಿ ಈ ರಾಜ್ಯವನ್ನು ಪರಿಪಾಲಿಸುತ್ತಾ ಬಂದಿರುವುದು ಸಾರಥಿ ಹಿಂದಿನ ದಿನ ಸಭಾದಲ್ಲಿ ಪ್ರಜೆಗಳನ್ನು ಕಾಣುವುದಕ್ಕೆ ಈ ರಂಗ ಮಂಟಪಕ್ಕೆ ಬರಲು ಕಂಡಿಗೆ ಸಾರಥ್ಯ ತಿಳಿಸ್ತೇನೆ ಒಂದು ಸಂಗತಿ ಒಳ್ಳೆ ಮಮತಿ ಪೀಠವನ್ನು ಸಂಗತಿ ಒಳ್ಳೆ ಮಮತಿ ಮುಂದೆ ಸಂಗತಿ ಸಾರಥಿ ಮಮತಿ ಎಂಬೈ ಅಂತಃಪುರಕ್ಕೆ ಹೋಗಿ ಎನ್ನ ಸತಿ ಮಂಡಿಗಳಾದ ಐರಾವತಿಯನ್ನು ಬರಗೇಳ ಸಾರಥಿ ಪಗಳಿ ಜಾಗ್ರತೆ ಒಳ್ಳೆ ಮಮತಿ ಪೀಠವನ್ನು ಜಾಗೃತಿ ಇದೇ ಗ್ರಾಮದ ಮಾಯಣ್ಣವರು ಈ ಬೆಂಗಳೂರವರನ್ನು ಪರಿಚಿತ ಮಹಾರಾಜನಿಗೆ ಬಹುಮಾನ ಕೊಡುತ್ತಾರೆ. ಮಕ್ಕಳನ್ನ ಕಟ್ಕೊಂಡಾಗಪ್ಪ ತೆಗೆದು ಕೋರಿಸ್ಬೇಕಪ್ಪ. ಅಡಿವಾಳ ರಾಮೇಶ್ ಅವರು ಈ ಗುಲಾಬಾರವನ್ನು 5 ತೊಲೆ ಬೆಳ್ಳಿ ಕಡಗವನ್ನು ಪರಿಚಿತ ಮಹಾರಾಜರಿಗೆ ಬಹುಮಾನ ಕೊಡುತ್ತಾರೆ. ಮೇಲೆ ಕೇಳೋ ಪ್ರಾಣಕಾಂತಿ ಕಾಂತ ಹೇ ಪ್ರಾಣಕಾಂತಿ ನಿನ್ನ ಪಯಣವಲ್ಲಿಗೆ ನಾನು ಹೋಗ ಪ್ರಾಣ ಕೊಟ್ಟು ನಿನಗೆ ಬೇಕು ಸುಂದರಿ ಮತ್ತೆ ಯಾರಿಗೆ ಬೇಕಾಗಿರೋದು ಯಾರು ಬಂದ್ರೆ ಯಾರು ಕೊಟ್ಟಿಲ್ಲ ಅಲ್ಲಿ. ಇವಾಗ ನೀವು ಬಂದು ಅವನ್ನ ಸಭೆ ಕೆಡಿಸ್ಬೇಡ್ರಿ. ನೀವು ದಯವಿಟ್ಟು ಕೂತಬೇಕು. ನೀವು ಏನ್ ಮಾಡ್ತಾರಪ್ಪ ಅಲ್ಲಿ ವಿಡಿಯೋ ತೆಗಿತಾರಲ್ಲಿ ಕಾಂತ ಹೇ ಪ್ರಾಣಕಾಂತಿ ನಾನು ನಿನ್ನ ಸತಿಯಲ್ಲವೇ? ಸತಿ ಹೇಳಾದ್ರೆ ಅರಮನೆಯಲ್ಲಿ ಇರಬೇಕಲ್ಲ ಸುಂದರಿ.
ಹಾಗೇ ಸುಂದರಿ, ನಾನು ಅರಮಂದಿರಲ್ಲೇ ಇರುವನು, ನೀನೆಲ್ಲಿಗೆ ಹೊರಟಿರುವಿ? ಈ ರಣರಂಗದಲ್ಲಿ ಹೋಗಿ ಬಂದ ಮೇಲೆ ನಿನ್ನ ಮುಂದೆ ಹೇಳುವ ಸುಂದರಿ. ಹೇಳುವನ ಕೇಳೋ. ಅದು ಏನೋ ಚೆನ್ನಾಗಿ ಹೇಳು ಸುಂದರಿ. ನೀಯನ್ನ ಬಾಳೆ ಕಾಂತ ಹಾಗೆ ಪ್ರಾಣ ಕಾಂತಿ ಹಾಗೆ ಕೇಳು. ಅದು ಏನೋ ಚೆನ್ನಾಗಿ ಹೇಳು ಸುಂದರಿ. ಪ್ರಾಣೇಶ್ವರ, ಹಾಗೆ ಪ್ರಾಣಕೇಶ್ವರಿ, ಕರದಲ್ಲಿ ತರುವ ಬಾಣವನ್ನ ಪಿಡದು ಎಲ್ಲಿಗೆ ಹೋಗುವೆ? ನಿನ್ನ ಸತಿಯಾರ ಎನ್ನ ಮುಂದೆ ತಿಳಿಸು ಸುಂದರ. ನಾವು ಮೋಹನ ಚಂದ್ರ. ಹಾಗೆ ಪ್ರಾಣಕಾಂತಿಯೇ, ನಾನು ಹೋಗ ಪ್ರಾಣ ಕೊಟ್ಟು ನಿನ್ನ ಹತ್ತಕ್ಕೆ ಬೇಕು ಸುಂದರಿ. ನಾನು ನಿನ್ನ ಸತಿಯಲ್ಲವೇ? ಸುಮ್ಮನೆ ಅವನಿಗೆ ರಕ್ತ ದಾರತಿಯನ್ನು ಬೆಳೆಸಿಕೊಡಲು ನಮ್ಮನಿ ಚೆನ್ನದ ಅರಿಗಿಣೆ. ಆತ ಹಾಗೆ ಪ್ರಾಣಕಾಂತಿಯೇ, ನನಗೆ ರತ್ನದ ಆರತಿಯನ್ನು ಬೆಳಗು ಅಂತ ಹೇಳ್ತಿರ್ವಿಯ? ಹೌದು ಸುಂದರಿ. ನಿನ್ನ ಪ್ರಯಾಣದ ವಿಚಾರವ ತಿಳಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ಹಾಗೆ ಕಾಂತಿಯೇ, ಹೇಳಲೆ. ಹೇಳ ಕಾಂತಿಯೇ. ಪ್ರಿಯ ಬಾರ ಬಾರ
ಕಾಂತಿಯೇ? ನಿನ್ನ ಅರ್ಧ ದೇಹಕ್ಕೆ ನಾನು ಬಾಧ್ಯಳಾದ ಕಾರಣ ಸರ್ವ ವಿಚಾರವು ಎನ್ನ ಮುಂದೆ ತಿಳಿಸಬೇಕು. ನಿನ್ನ ಪಯಣದ ಸಂಗತಿಯನ್ನು ತಿಳಿಸಿ ಎಂದು ಬೇಡಿಕೊಳ್ಳುವ ಕಾಂತ ಗುಣವಂತ. ಹಾಗೆ ಐರವತೆ ಎನ್ನ ಮೋಗದ ಜೊತೆ ನಾನು ಹೋಗಪ್ಪ ವೃತ್ತಾಂತವನ್ನು ಕೇಳಬೇಕಾದರೆ ಎನ್ನ ತೊಡೆ ಮೇಲೆ ಕೂಡ ಎಳೆಯುವುದು. ಈ ಕುರಿ ಜಂಗಲದ ಅನತಿ ಕಾಲದಲ್ಲಿ ಕಲಿ ಎಂಬ ಭ್ರಷ್ಟನ ಭಗವಾದವನ್ನು ಪಡಿಸುತ್ತಿರುವಂತೆ ಆದ ಕಾರಣ ಅವನ ಸಂಬರಿಸಿ ಪ್ರಜೆಗಳಿಗೆ ಒಂದ ಕಷ್ಟವನ್ನು ಪರಿಹರಿಸೋದಕ್ಕೆ ನಾನು ಹೋಗದ ಕಾಂತ್ಯ ಗುಣವಂತೆ ಕಾಂತ ಆಹೇ ಸುಂದರಿ ಏನು ಹೇಳ್ತೀರಿ? ಆ ಕಲಿವೀರ ಶಿರವನ್ನು ಅಂತರದಲ್ಲಿ ಆಡಿಸಿ ಬರೋದು ಏನು ಸುಂದರ? ಕಲವರೊಡನೆ ಪಂಥವನ್ನು ತೊಟ್ಟು ಹೋಗುತ್ತಿರುವಿ. ಸಹಜವಾಗಿ ಹೋಗುವನು ಸುಂದರ. ಕಲವೀರನನ್ನು ಜಯಿಸುವುದು ನಿನ್ನಿಂದ ಆಗುವುದೇ? ಏತಕ್ಕೆ ಆಗೋದಿಲ್ಲ ಸುಂದರ. ಬೇಡ ಕಾಂತ. ಏತಕ್ಕೆ ಬೇಡ ಕಾಂತಿಯ? ಆ ದುರ್ಮಾರ್ಗನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವನು ಸುಂದರ. ಕಾಂತ ಹಾಗೆ ಸುಂದರಿ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರ. ಅಂತ ಆಹೇ ಸುಂದರಿ ಕಲಿವೀರನೊಡನೆ ಪಂಥವನ್ನು ತೊಟ್ಟು ಹೋಗ್ತಿರುವನೆಂದು ಹೇಳ್ತಿರುವಿಯಲ್ಲ, ಸಹಜವಾಗಿ ಹೋಗಲು ಸುಂದರಿ. ಆತ ಅಹೇ ಪ್ರಣಕಾಂತಿಯ ಕಲಿವೀರನು ಸಾಮಾನ್ಯದವನಲ್ಲ, ನಾನೇನು ಸಾಮಾನ್ಯದವನು ಸುಂದರಿ. ಕಪಟ ವೇಷವನ್ನು ಧರಿಸಿ ಬಂದಿರುವನು. ಏನು ಸುಂದರಿ? ಕಪಟ ವೇಷವನ್ನು ಧರಿಸಿ ಅವನು ಕಪಟ ವೇಷ ಬಂದರೆ ನನ್ನ ಮುಂದೆ ನಡೆಯಲಾರದು ಸುಂದರಿ. ಅಂತ ವೀರನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಪ್ರಾಣೇಶ. ಯಾತಕ್ಕೆ ಆಗಲಿಲ್ಲ ಸುಂದರಿ? ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಏನೇನೆಲ್ಲ ಎನ್ನ ಪರಾಕ್ರಮವನ್ನು ನೀನೇನು ಬಲ್ಲ, ಎನ್ನ ಬಲಹೀನ ನನ್ನ ತಿಳ್ಕೊಂಡಿದ್ದೆ ಹೇಗೆ? ಎಲೆ ಮೂರ್ಖಳೇ,
ಅವನು ಮಹಾ ಮೋಸಗಾರನು. ಅವನಿಗಿನ ಮೋಸಗಾರನು ಸುಂದರಿ. ನೀನು ಮೋಸ ಮಾಡುವಿಯ? ಹೌದು ಸುಂದರಿ. ಅದು ನಿನ್ನಿಂದ ಆಗುದೇ? ಏತಕ್ಕೆ ಆಗೋದಿಲ್ಲ ಸುಂದರಿ. ಅಹೇ ಪ್ರಾಣಕಾಂತಿಯೇ, ಮುಂದೆ ಬರ್ತಕ್ಕಂಥ ಅಂತೂ ದಿನ ನಾಟಕದಲ್ಲಿ ಭೀಮನ ಪಾತ್ರವನ್ನು ವಹಿಸ್ತಕ್ಕಂಥ ಮುನಿಯಪ್ಪನವರು 101 ರೂಪಾಯಿಯನ್ನು ಕಾಣಿಕೆಯಾಗಿ ಸಲ್ಲಿಸ್ತಾರೆ. ಸಾಕ್ಷಾತ್ ದ್ರಾವಮ್ಮ ದೇವಿಗೆ ಮತ್ತು ಗಮನ ಕಾಂತ, ಆಹೇ ಪ್ರಾಣಕಾಂತಿಯೇ, ಹೇಳದನ್ನ ಕೇಳು. ಅದು ಏನು ಚೆನ್ನಾಗಿ ಸುಂದರಿ. ಕಾಂತ, ಆಹೇ ಪ್ರಾಣಕಾಂತಿಯೇ, ಆಲ ಹಣ್ಣ